ವಾರ್ಡ್ ನಂಬರ್ 20 ಇದ್ರಿಸ ಮಕಾನ್ನಲ್ಲಿ ಡ್ರೈನೇಜ್ ಮತ್ತು ಚರಂಡಿಗಳು ತುಂಬಿ ಕೊಂಡಿರುವುದು ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಈ ವಾರ್ಡ್ನ ಸದಸ್ಯರು ಬಂದು ಕ್ಲೀನ್ ಮಾಡಿಸಿಕೊಡಬೇಕಾಗಿ ವಿನಂತಿ. ಹಲೋ ನಮಸ್ಕಾರ. ನಾವು ಇದ್ರಿಸ ಮಗನಿಂದ ವಾರ್ಡ್ ನಂಬರ್ 20 ವಾರ್ಡ್ ನಂಬರ್ ನಮ್ಮದು. ಇದು ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಇದು ಚೇಂಬರ್ದು ಪೈಪ್ ಹೋಗಿಬಿಟ್ಟು ತುಂಬ ತೊಂದರೆ ಆಗಿಬಿಡ್ತಾ ಇದೆ ನಮಗೆ. ಪದೇ ಪದೇ ಇಲ್ಲಿ ಎಲ್ಲ ಬ್ಲಾಕ್ ಆಗಿಬಿಡ್ತದೆ. ಕುಡಿಯೋಕ್ಕೆ ನೀರಿಗೂ ಕಷ್ಟ. ಕುಡಿಯೋಕ್ಕೆ ನೀರು ಹಿಡ್ಕೊಳ್ಳೋದು ಹೋದರೆ ವಾಸನೆ ನೀರು ಬರುತ್ತದೆ. ಇದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅದು ಅಲ್ಲಿ ಹೇಳಿದ್ರೆ ಯಾರು ಯೋಚನೆ ಮಾಡ್ತಾ ಇಲ್ಲ. ತುಂಬ ಬ್ಲಾಕ್ ಆಗಿಬಿಟ್ಟಿದೆ. ಇಲ್ಲಿ ತುಂಬ ಕಷ್ಟ. ಒಂದಲ್ಲ 10 ಜನ ಮನೆಯಲ್ಲಿ ಪೂರ್ತಿ ಗಲೀಜು ನೀರು ಬರ್ತಾ ಇದೆ. ಅದಕ್ಕೆ ಯಾರು ಹೇಳಿದ್ರು ಯಾರು ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ತುಂಬ ನಮಗೆ ಬಾಧೆ ಆಗ್ತಾ ಇದೆ. ಅದು ಯಾರೂ ಸ್ವಲ್ಪ ದಯವಿಟ್ಟು ನಮಗೆ ಕ್ಲೀನ್ ಕೊಟ್ಬಿಟ್ಟು ಅದು ಪೈಪ್ ಅಲ್ಲಿಂದ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ತುಂಬ ಬಾಧೆ ಆಗ್ತದೆ. ಕ್ಲೀನ್ ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ಬಿಡುತ್ತೆ ನಮಗೆ. ಕೌನ್ಸಲ್ ಒಂದು ಸತಿನೂ ಕೌನ್ಸಲ್ ಬಂದಿಲ್ಲ. ಕೌನ್ಸಲ್ ಮನೆ 10 ಸತಿ 100 ಸತಿ ಹೋಗ್ದವನು ಕೌನ್ಸಲ್ ನಮಗೆ ಏರಿಯಾಗೆ ಕೌನ್ಸಲ್ ಬರೋದೇ ಇಲ್ಲ. ಅವ್ರು ಗೆದ್ರೂ ಬಂದಿಲ್ಲ. ಇವತ್ತು ಅವಾಗ ಗೆದ್ದಿರೋದ್ರಿಂದ ಇವಾಗವರೆಗೂ ಅವ್ರು ಬಂದೇ ಇಲ್ಲ. ಯಾರು ಏನಾಗ್ತದೆ ಓಟ್ ಕೇಳಕ್ಕೆ ಬಂದಿದ್ರಾ? ಎಲೆಕ್ಷನ್ ಏಟ್ ಕೇಳು ಬಂದಿಲ್ಲ. ಅವರು ಓಟ್ ಕೇಳಕ್ಕೆ ಬಂದಿಲ್ಲ. ಬೇರೆಯವ್ರು ಕಳಿಸಿದ್ದಾರೆ. ಒಂದು ಸತಿ ಬಂದ್ಬಿಟ್ಟು ಏರಿಯಾ ಒಳಗಡೆ ಬಂದ್ಬಿಟ್ಟು ಒಂದು ಸತಿ ಹೇಳಿದ್ದಾರೆ ನಮ್ಗೆ ಓಟ್ ಕಡಿ ಅಷ್ಟೇ ಹೇಳಿರೋದು. ಕರ್ತವ್ಯ ಕರೆಕ್ಟಾಗಿ ಮಾಡಿದಾನೆ ಬಿಡ್ರಿ. ಓಟ್ ಕೇಳಕ್ಕೂ ಬಂದಿಲ್ಲ, ಆಮೇಲೆ ಬಂದಿಲ್ಲ ಅಷ್ಟೇ ಅವರು ಮಾಡಿರೋದು. ಅವರು ಬಂದೇ ಇಲ್ಲ. ಇನ್ನು ಅವ್ರ ಮನೆ ಹತ್ರ ಎಷ್ಟಿತ್ತು ನೋಡಿಲ್ಲ, ಏನಿಲ್ಲ. ಓಟ್ ಹಾಕ್ಬಿಟ್ರಿ. ಇದ್ರ ಸಮಗನಲ್ಲಿ 600 ಓಟ್ ಐತೆ. 600 ಓಟ್ ಇರೋದು. ಅವ್ರು ಬಂದ್ಬಿಟ್ಟು ಒಂದು ಸತಿ ಹೇಳ್ಬಿಟ್ಟು ಹೋಗ್ಬಿಟ್ಟಿರೋದು. ಇನ್ನೂವರೆಗೂ 4 ವರ್ಷ ಆಯಿತು, ಇನ್ನೂವರೆಗೂ ಬಂದಿಲ್ಲ. ಅವ್ರ ಮನೆಯಿಂದ 6 ಮನೆಗೆ ಸೌಕರ್ಯ ಇಲ್ಲ ಇಲ್ಲಿ. ಇಲ್ಲ ಸೌಕರ್ಯನೇ ಇಲ್ಲ. ಅನುಕೂಲ ಇಲ್ಲ. ಇಲ್ಲಿ ಹೇಳೋಕ್ಕೆ ಬಾಧೆ. ಅದು ನಿಮಗೆ ತೋರಿಸಿ ಎಲ್ಲರೂ ಗೊತ್ತಾಗುತ್ತೆ. ನೀವು ವಿಡಿಯೋ ಎಲ್ಲ ನೋಡಿದ್ದೀರಾ. ನೀವು ಮುಂದ್ಗಡೆ ಎಲ್ಲ ಬರುತ್ತೆ. ಮೈನಾರಿಟೀಸ್ ಫಂಡ್ಗೆ ಅಂತ ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ. ನಿಮ್ಮ ಏರಿಯಾ ಮೈನಾರಿಟಿ ಇದಲ್ಲ ಇದು? ಎಲ್ಲಿ ಸರ್ ಅದು ಮೈನಾರಿಟಿ ಎಲ್ಲಿ ಸರ್? ನಮ್ದು ಯೋಚನೆ ಮಾಡೋದು ಯಾರು ಇಲ್ಲ ಸರ್. ನಮ್ಗೆ ಗೊತ್ತಿದೆ ಹೋಗ್ಲಿ. ಸರ್ಕಾರದಿಂದ ಮೈನಾರಿಟಿ ಏರಿಯಾಸ್ಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ಫಂಡ್ ಬಂದಿದೆ ಅಂತ ಗೊತ್ತಿದೆ ಹೋಗ್ಲಿ? ಇಲ್ಲ ಸರ್, ನಮ್ದು ಗೊತ್ತಿಲ್ಲ. ನಾನು ನೋಡಿಲ್ಲ. ನಮ್ಗೆ ಗೊತ್ತಿದ್ರೆ ನಾವು ಎಲ್ಲ ಈ ರೀತಿ ಐತಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರ ಮನೆ ಬಾಗಿನಲ್ಲಿ 1 ಗಂಟೆ ವೇಟ್ ಮಾಡಬೇಕು ಅಷ್ಟೇ. 1 ಗಂಟೆ ವೇಟ್ ಮಾಡಿದ್ರು ಬಂದು ಮಾತಾಡೋದು ಕಷ್ಟ ಅವ್ರಿಗೆ. ಸುಮಾರು ಜನ ಟೀಚರ್ಸ್ ಎಲ್ಲ ಇಲ್ಲಿ ಬರ್ತಾ ಇರ್ತಾರೆ. ಮಕ್ಕಳು ಬರ್ತಾ ಇರ್ತಾರೆ, ಓಡಾಡ್ತಾರೆ. ಪ್ರತಿ ಸರ್ತಿ ಇದೇ ಪ್ರಾಬ್ಲಮ್ ನಡೀತಾ ಇದೆ. ಗಾಡಿಗಳು ಓಡಾಡ್ಕೋಕಾಗಲ್ಲ, ಮಕ್ಕಳು ನಡ್ಕೊಂಡು ಓಡೋದು. ತುಂಬಾ ವಾಸನೆ ಬೇರೆ ಇರುತ್ತೆ ಇಲ್ಲಿ. ಇದು ಯಾರು ಗಮನ ಕೊಡ್ತಾ ಇಲ್ಲ ಸರಿಯಾಗಿ. ಅದು ಪರ್ಮನೆಂಟ್ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ. ಬರ್ತಾರೆ, ಇಲ್ಲಿ ಏನ್ ನೋಡ್ತಾರೋ ಅದ್ ನೋಡ್ತಾರೆ, ಸ್ವಲ್ಪ ದಿನ ಅಷ್ಟೇ, ಮತ್ತೆ ಅದೇ ಪ್ರಾಬ್ಲಮ್ ರಿಪೀಟ್ ಆಗ್ತಾ ಇದೆ. ಸರಿಯಾಗಿ ನಡೀತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತ ಸರಿಯಾಗಿ ಮಾಡ್ತಾ ಇಲ್ಲ. ಶಾಲೆ ಮಕ್ಕಳು ಸುತ್ತಮುತ್ತ ಇರೋ ಮನೆಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ವಾಸನೆಗೆಲ್ಲ ಇರಕ್ ಆಗ್ತಾ ಇಲ್ಲ ಇಲ್ಲಿ. ಎಷ್ಟು ಸರ್ತಿ ಪತ್ರ ಕೊಟ್ಟರು ಕೂಡ, ಲೆಟರ್ ಸುಮಾರು ಸರ್ತಿ ಕೊಟ್ಟಿದೀವಿ, ಕೊಟ್ಟರು ಕೂಡ ಯಾವುದೇ ಗಮನ ಕೊಡ್ತಾ ಇಲ್ಲ. ಕಸದ ಗಾಡಿನೂ ಬರಲ್ಲ ಇಲ್ಲಿ. ಕಸದ ಗಾಡಿನೂ ಬರಲ್ಲ, ಕಸನ ಯಾವ್ದು ತಗೊಂಡು ಹೋಗ್ತಾ ಇಲ್ಲ. एरिया वाले सभी मिलकर कराना. कौन है कि बड़े उन्हें सभी मिलकर क्या एक्शन लेना कि ले को क्लीन कराने की कोशिश करना. इद्रिसा मोहल्ला गवर्नमेंट स्कूल है. यहाँ बच्चे छोटे छोटे हैं. आंगनवाड़ी आने सबको भी प्रॉब्लम ही स्कूल आने का एक ही रास्ता की दूसरा रास्ता है. एक ही रास्ता है. वो रास्ता एक ही रास्ता. ये रास्ते की हालत वैसी है. ನಮಸ್ತೆ. ನಗರಸಭಾ ಸದಸ್ಯರು ಎಲ್ಲಿದ್ರು ನಮ್ಮ ಈ ಇದ್ರಿಸ ಮೊಹಲ್ಲಾ ನಾವು ಬರೋ ದಾರಿಯಲ್ಲಿ ಪಿಟ್ ಬ್ಲಾಕ್ ಆಗಿರುತ್ತೆ. ಈ ಏರಿಯಾದವರು ಕಂಪ್ಲೇಂಟ್ ಕೊಟ್ಟಿದೀವಿ. ಫಸ್ಟ್ ನಮಗೂ ಓಡಾಡಕ್ಕೆ, ಮಕ್ಕಳು ಬರಕ್ಕೆಲ್ಲ, ಚಿಕ್ಕ ಮಕ್ಳು ಇರೋದಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಬಂದು ಅದನ್ನು ಸಹಕರಿಸಿ ಕ್ಲೀನ್ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇದೆ 1-3-4 years ಇದೆ. ಅವಾಗ ಬ್ಲಾಕ್ ಆಗ್ತಾ ಇರುತ್ತೆ. ಒಂದ್ 15 ದಿನ ಕ್ಲೀನ್ ಮಾಡ್ತಾರೆ, ಮತ್ತೆ ತಿರುಗಿ ಬ್ಲಾಕ್ ಆಗ್ತಾ ಇರುತ್ತೆ. ಅದನ್ನ ವ್ಯವಸ್ಥೆ ಏನೋ ಕ್ಲೀನ್ ಆಗಿ ನೋಡಿ ಸರ್ ಮಾಡ್ಕೊಡ್ಬೇಕು ಅಂತ. ಕಾರಣ ಏನು? ಆವಾಗ ಬ್ಲಾಕ್ ಆಗೈತೆ. ಎಲ್ಲಿ ಬ್ಲಾಕ್ ಆಗಲ್ಲ? 15 ದಿವಸಕ್ಕೆ ಒಂದ್ಸಲಿ ಬ್ಲಾಕ್ ಆಗಲ್ಲ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅದು ಮಾಡ್ಬೇಕಲ್ಲ. ಪೈಪ್ ಏನಾದ್ರು ಮುಂದೆ ಬ್ಲಾಕ್ ಆಗಿದ್ರೆ ಬೇರೆ ಪೈಪ್ ಅದು ಕೊಡ್ಬೇಕಲ್ಲ. ಪೈಪ್ ಲೈನ್ ಚೇಂಜ್ ಮಾಡಿ ಆದ್ರೂ ಅಥವಾ ಕ್ಲೀನ್ ಮಾಡಿ ಇದ್ ಮಾಡಿಸ್ಕೊಡ್ಬೇಕು.
ಕೌನ್ಸಿಲರ್ ಬರ್ತಾ ಇಲ್ಲ ಅಣ್ಣ. ಯಾರು ಪರಿಚಯ ಇಲ್ಲ ನೀವ್ ಹೇಳ್ರಿ ಏರಿಯಾದವ್ರ ಎಲ್ಲ ಹೇಳ್ತಾ ಇದೀನಿ कौंसलर स्कूल के बच्चा को भी प्रॉब्लम है। वो खाना पकाती ना उसमें सभी बात आती है, वॉमिट करते हैं। बच्चा को स्टेप हॉस्पिटल लेके जाना, यहाँ कोऑपरेट करने वाला काउंसलर भी नहीं है। क्या की कोऑपरेट कर दो मेहरबानी से, जो भी काउंसलर है कितना टाइम आता है आपका जीके बच्चा यहाँ काउंसलर नहीं रहता, आता कैसे था? काउंसलर नहीं आता हमारे एरिया काउंसलर वोट अंदाज को नहीं क्या नाम है उसका काउंसलर का सभापति अब तभी आने वाले दिनों में क्या तो भी परेशानी हुई तो हमने भी दिखाती बच्चा को भी परेशानी च वो कौन की एरिया वाले हिस्सों ये कौन की हंगे काउंसलर हिस्सों न पूरे आको क्या करना इसकी नीड से करना हो काम बच्चा की सेहत के वास्ते देखना हेल्थ प्रॉब्लम होता है वहाँ के वो बच्चे कुंडल को कर ले को आती है उसमें गली जगी पूछता नहीं है हमें जाग बोला तभी बात है को बोल रहा तो काउंसलर नहीं आता काउंसलर है वो होटल का तो घर में उड़ता है बास पर नहीं होता है नाले के कीड़े घर में पूरे आदमियों को बुला दिखा ले कौन भी उसका हल करे कौन भी वो नाला रेडी करे वो चैम्बर का रेडी करे वो होटल वाले को बोले तू ना क्या बोलते तो हमें करती है बाहर या गाड़ी से वो गाड़ी आती नहीं क्लीन होता नहीं ಮಕ್ಕಳಿದ್ದಾರೆ अस्सलाम वालेकुम हाँ आपको आप कितने दिन हो आपको ना हाँ काउंसलर आपको यहाँ की सब जिम्मेदारी भी देखो नहीं है ना हाँ क्या को बोलेगा तो कौन भी जवाबदारी इसमें घर पे रखे देगा कोसा घर को ऑलमोस्ट 6 महीने से ऊंचे से हो कौन को बताया टोटी से 6 महीने से घर पे ऊंचे गिरे हैं तो मैं कहते भी अर्जी परमिट क्या था अर्जी जो भी कमिश्नर को यार भाई यार मालूम इसको डाल दूं मेरे को बोले इसको डाल दूं मेरे को बोले ये कितने की जने आना कितने की जने आना बोले कब जाना